ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಪರರನ್ನ ನಿಂದಿಸೋಕೆ ಮುಂಚೆ ನಮ್ಮಲ್ಲಿರುವ ಹುಳುಕುಗಳನ್ನ, ದೋಷಗಳನ್ನ ಸರಿಪಡಿಸ್ಕೋಬೇಕು. ಯಾಕಂದ್ರೆ ಹಿರಿಯರು ಹೇಳ್ತಾರೆ, ಪರರ ನಿಂದನೆ ಮಹಾಪಾಪ ಅಂತ. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ಹೊತ್ತಂದಿದ್ದೀರಾ ನಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಸುದಿನವೇ ಹೌದು. ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ಕಾರಣ ಇರುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಹಳೆ ನೀರನ್ನ ಯಾವ ಕಾಲಕ್ಕಾದರೂ ಹೊಸದಾಗಿ ನೋಡಬೇಕು ಅನ್ಸುತ್ತೆ. ಕೆಲವರಿಗೆ ಹೊಸ ನೀರಿದ್ರೇನೆ ಚೆನ್ನ, ಕೆಲವರಿಗೆ ಹಳೆಯದು ಇದ್ರೇನೆ ಚೆನ್ನ ಅಂತ ಹೇಳಿ ಆ ಆಶ್ವಾಸನೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಓಲ್ಡ್ ಇಸ್ ಗೋಲ್ಡ್ ಅಂತ. ಆದರೆ ಎಷ್ಟೋ ಜನಕ್ಕೆ ಮಧ್ಯದಲ್ಲಿ ಆಶ್ಚರ್ಯ ಸಂಗತಿ ಏನು ಅಂದರೆ, ಹಳೇದು ಮಧ್ಯದಲ್ಲಿ ಹೊಸದು ಇದನ್ನೆಲ್ಲ ನೋಡ್ಬಿಟ್ಟು ಎರಡೂ ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದೇ ಕಷ್ಟವಾಗುತ್ತೆ. ಅದಕ್ಕೆ ಹಳೆ ನೀರು ಹೋಗ್ತಾ ಇದ್ದಾಗ ಹೊಸ ನೀರು ಬರಲೇಬೇಕು. ಆದ್ರಿಂದ ಹಳೆ ನೀರು ಆಶ್ರಮಕ್ಕೆ ಸೇರ್ಕೊಳ್ಳುತ್ತೆ, ಹೊಸ ನೀರು ಬರೋಕ್ಕೆ ಅವಕಾಶ ಆದರೂ ಆಗ್ಬೋದು. ಅಂಥ ಒಂದು ಪರಿವರ್ತನೆ ನಿಮಗೆ ನಮಗೆ ಇರತಕ್ಕಂಥ ಒಂದು ಬಾಂಧವ್ಯ ಹೀಗೆ ಬೆಳ್ಕೊಂಡು ಹೋಗ್ಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಏನು ಅಂದರೆ, ರಾಹು ಒಂದು ಸಲಿ ಬರ್ತಾನಂತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಈ ರಾಹು ಕೇತುಗಳ ಕಾಟ ಇದ್ದೇ ಇರುತ್ತೆ. ನಿಮ್ಮೆಲ್ಲರಿಗ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯ ತಿಳಿಸ್ತೀನಿ. ರಾಹು ಕೇತುಗಳು ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ರಾಹು ಇದ್ದಾಗಲೇ ಮಾಧ್ಯಮ, ರಾಹು ಇದ್ದಾಗಲೇ ವಿಶೇಷವಾಗಿ ಯಶಸ್ಸು, ರಾಹು ಇದ್ದಾಗಲೇ ಪರಿಪೂರ್ಣವಾಗಿ ಕೀರ್ತಿ, ರಾಹು ಇದ್ದಾಗಲೇ ವ್ಯಾಮೋಹ, ರಾಹು ಇದ್ದಾಗಲೇ ಧನಪ್ರಾಪ್ತಿಯನ್ನು ಕೊಡ್ತಾನೆ. ದಿಢೀರಂತ ಕೊಡ್ಬೋದು, ದಿಢೀರಂತ ಕಳ್ಕೋಬೋದು, ದಿಢೀರಂತ ಸ್ಥಾನ ಪಲಟನ ಆಗ್ಬೋದು. ಆದ್ರಿಂದ ಇಂತಹ ಒಂದು ರಾಹು ಸಂಗತಿಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ಕೋಬೇಕು, ಹಂಚ್ಕೋಬೇಕು. ಏನಂತೀರಾ? ಗ್ರಹಗಳು ಏಳಾಗಿದ್ದರೂ ಸಹ ಮಧ್ಯದಲ್ಲಿ ಬಂದಿರತಕ್ಕಂಥ ರಾಹು ಒಬ್ಬನು ಎರಡಾಗಿ ಇರತಕ್ಕಂಥವನು ರಾಹು ಕೇತುಗಳಾಗಿ ಬಿಂದುಗಳಾದರು. ಆಗ ಏನಾಯ್ತು? 7 ಗ್ರಹಗಳು ಏಳಾಗಿರ್ತಕ್ಕಂಥದ್ದು 9 ನವಗ್ರಹಗಳಾದ್ರು. ಈ ನವಗ್ರಹಗಳಲ್ಲಿ ಯಾವ ಕಾಲಕ್ಕೂ ಎಲ್ಲಾ ಗ್ರಹಗಳು ತನ್ನ ಸ್ಥಾನದಲ್ಲಿ 7 ಜನ ಇದ್ರೂ ಸಹ ರಾಹು ಕೇತುಗ್ ಮಾತ್ರ ಸ್ವತಂತ್ರ ಜಾಸ್ತಿ. ಏನೋ, ನಾನು ಎಲ್ಲಾರ ಮನೆಗೂ ಹೋಗ್ಬೋದು, ಎಲ್ಲಾರ ರೀತಿನೂ ಇರ್ಬೋದು, ಎಲ್ಲಾರನ್ನು ಏನಾದ್ರೂ ಮಾಡಬಹುದು ಅನ್ನೋದೇ ರಾಹು ಕೇತುಗಳ ಕಾಟ. ಆ ರಾಹು ಕೇತುಗಳು ಫಸ್ಟ್ ಕ್ಲಾಸ್ ಆಗಿ ಸೇರ್ಕೊಂಡ್ಬಿಡ್ತಾರೆ. ಹೇಗೆ ಸೇರ್ಕೊಂತಾರೆ ಅಂದ್ರೆ ನಮಗೆ ಗೊತ್ತೇ ಆಗಲ್ಲ. ಹಾಲಲ್ಲಿ ಮೊಸರು ಸೇರ್ಕೊಂಡಾಗ ಏನಾದರೂ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗಲ್ಲ. ನೀರಲ್ಲಿ ಎಣ್ಣೆ ಇದ್ದಾಗ ಮಾತ್ರ ಗೊತ್ತಾಗೋದು ಅಲ್ವಾ? ಆದರೆ ಒಂದೊಂದು ಸಲ ಯಾವತ್ತಾದ್ರೂ ಕಷ್ಟ ಅಂದ್ರೆ ನೀರಲ್ಲಿ ಎಣ್ಣೆ ಕಾಣಿಸುತ್ತೆ, ಇಲ್ಲದಿದ್ದರೆ ಹಾಲಲ್ಲಿ ಮೊಸರಿದ್ದ ಹಾಗೆ ಇದ್ದು ಬಿಡ್ತಾನೆ. ಅದಕ್ಕೆ ಮಕರ ಮೊಸಳೆ ನೀರು ಒಳಗಿದ್ದಾಗ ಸೌಮ್ಯವಾಗಿರುತ್ತಂತೆ, ಹೊರಗಡೆ ಬಂದಾಗಲೇ ಗೊತ್ತಾಗೋದು ಓಹೋ ಮೊಸಳೆನೂ ಇಷ್ಟು ಗೋತ್ರವಾಗಿರುತ್ತೆ, ಘೋರವಾಗಿರುತ್ತೆ ಅಂತ. ಇವತ್ತಿನ ದಿವಸದ ರಾಹು ಕೇತುಗಳ ಕಾಟಗಳನ್ನ ನಿಮಗೆಲ್ಲರಿಗೂ ಪರಿಹಾರ ಪೂರ್ವಕವಾಗಿ ತಿಳಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ರಾಹು ಕೇತುಗಳ ಕಾಟದಿಂದ ನರಳುತ್ತಾ ಇರ್ತೀರ. ನಿಮ್ಮ ಜಾತಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರತಕ್ಕಂಥ ವ್ಯಾಮೋಹ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಜೀವನದಲ್ಲಿ ಎಲ್ಲಾ ಚೆನ್ನಾಗಿದ್ರೂ ರಾಹು ಕೇತುಗಳ ಮುಖಾಂತರವೇ ಶನಿ ಪ್ರಭಾವ ಬೀರದೇ ಬೀಳುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಏನ್ ಅಂತೀವಿ, ರಾಹು ಕೇತು ಸಂದಿಗ್ಧ ಕಾಲ, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶನಿ ಪ್ರಭಾವೇ ನಿಮಗೆಲ್ಲರಿಗೂ ತಿಳಿಸ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತಿನಿಂದ ಶನಿ ಪ್ರಭಾವ ಮತ್ತು ರಾಹುಕೇತುಗಳ ಕಾಟಗಳನ್ನ ಹೇಗೆ ಪರಿಹಾರವೂ ತಿಳಿಸ್ಕೊಂಡು ನಿವಾರಣೆ ಮಾಡ್ಕೊಳಕ್ಕಾಗತ್ತೋ ಇಲ್ವೋ, ಕಷ್ಟಗಳು ಯಾವ ರೀತಿ ಬರುತ್ತೆ ಎಲ್ಲವನ್ನು ತಿಳಿಸ್ಕೊಡ್ಬೇಕು. ಅದಕ್ಕೆ ಈ ರಾಹುಕೇತುಗಳು ಭೂಸ್ಪರ್ಶ ಮಾಡಿಕೊಂಡಿದ್ದು ಹೇಗೆ? ಆ ಭೂಸ್ಪರ್ಶ ಮಾಡಿಕೊಂಡಾಗ ಜಗದೀಶ್ವರನಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷವೇ ಬೇಕಾಯಿತು. ಇಂತಹ ಒಂದು ರಾಹುಕೇತುಗಳಲ್ಲಿ ಎಷ್ಟು ಜನಕ್ಕೆ ಗೊತ್ತು? ರಾಹು ಗಾಳಿ, ರಾಹು ವಿಶೇಷವಾಗಿರ್ತಕ್ಕಂಥ ರಕ್ತ, ರಾಹುನೇ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನ ಕೃಪಾಕಟಾಕ್ಷ ವಾಯು. ಅದಕ್ಕೆ ವಾಯು ದಿಕ್ಕಲ್ಲೇ ರಾಹು ವಾಸವಾಗಿರೋದ್ರಿಂದ ಅದು ಗಾಳಿ ತಂಗಾಳಿ ಆದ್ರೂ ಆಗ್ಬೋದು, ಬಿರುಗಾಳಿ ಆದ್ರೂ ಆಗ್ಬೋದು. ಪ್ರತಿಯೊಬ್ಬರ ಮನುಷ್ಯನ ಮನೆಯಲ್ಲೂ ವಾಯು ಮೂಲೆ ಇದ್ದೇ ಇರುತ್ತೆ. ವಾಯು ಕೆಟ್ಟೋದ್ರೆ ಜೀವನದ ಅಂಶ ಎಲ್ಲ ಕೆಟ್ಟೋಯ್ತು. ಅದಕ್ಕೆ ಯಾವುದೇ ಒಂದು ಮನೆಯ ವಾಸ್ತು ಇರಲಿ, ಗ್ರಹ ದೋಷಗಳಿರಲಿ, ರಾಹು ಎಲ್ಲಿ ವಾಸವಾಗಿರ್ತಾನೋ ಅದು ಸರಿ ಇಲ್ಲದೆ ಇದ್ರೆ ಜೀವನದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ. ಕೇತು ಅಂಶ ಅಂದ್ರೆ ಬಾಲ. ಆ ಬಾಲ ಯಾವತ್ತಿದ್ರೂ ಅಲ್ಲಾಡ್ತಾ ಇರುತ್ತೆ. ಆದರೆ ಬಾಲ ಯಾವ್ದಾದ್ರೂ ಒಂದು ಮೂಲೆ ಒಳಭಾಗದಲ್ಲಿ ಅದು ಸೇರ್ಕೋಬಹುದು, ಹೊರಗಡೆ ಗೋಚರವಾಗ್ಬೋದು, ಕಂಡು ಕಾಣದಿದ್ದ ಹಾಗೆ ಗುಪ್ತವಾಗ್ಬೋದು.
ಅದಕ್ಕೆ ಇಂಥ ಒಂದು ಕೇತು ಸ್ಥಳವೇ ಎಲ್ಲಿ ನೀವಿಡೋ ಕಬ್ಬಿಣದ ಪೆಟ್ಟಿಗೆ ಸ್ಥಳದಲ್ಲಿ. ಇವರಿಬ್ಬರ ಕಂಟ್ರೋಲ್ ಯಾರ ಕೈಯಲ್ಲಿ? ಶನೇಶ್ವರನ ಕೈಯಲ್ಲಿ ಮಾತ್ರ. ಆದ್ರಿಂದ ಅಂಥ ಒಂದು ಶನಿ ಪ್ರಭಾ ನಿಮಗೆ ನೋಡ್ತಕ್ಕಂಥ ವಿಚಾರ, ಆ ಅನುಗ್ರಹ ಏನು ಅಂದ್ರೆ ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಸೂರ್ಯನ ಮಗನಾಗಿರ್ತಕ್ಕಂಥ ಶನೇಶ್ವರನು ಸೂರ್ಯನ ಒಂದ್ ಕಡೆ ಬಂದಾಗ ಶನಿ ಎರಡನೇ ಭಾಗಕ್ಕೆ ಕಾಣ್ತಾನೆ. ಆ ಕಡೆ ಏನಂದ್ರೆ ಹೆಡ್ಸ್ ಅಂದ್ರೆ ಈ ಕಡೆ ಟೈಲ್ಸ್, ಇವನ್ ಹೆಡ್ಸ್ ಆದ್ರೆ ಆ ಕಡೆ ಟೈಲ್ಸ್. ಅಂದ್ರೆ ಪ್ರತಿಯೊಬ್ಬನಿಗೂ ಒಂದು ಅಮಾವಾಸ್ಯೆ ಪೌರ್ಣಿಮೆ ಜೀವನದಲ್ಲಿ ಬಂದೇ ಬರಬೇಕು. ಈ ಅಮಾವಾಸ್ಯದಿಂದ ಸೂರ್ಯ ಚಂದ್ರ ಪ್ರತಿದಿನದಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಮಾಸಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಚಂದ್ರ ಸೂರ್ಯ ಒಟ್ಟಿಗೆ ಸೇರಿದಾಗಲೇ ಅಮಾವಾಸ್ಯೆ, ಚಂದ್ರ ಸೂರ್ಯ ಎದುರುಗಡೆ ಇದ್ದಾಗಲೇ ಪರಿಪೂರ್ಣವಾಗಿ ಪೌರ್ಣಮಿ. ಈ ಎರಡೂ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ರಾಹುಕೇತುಗಳ ಕಾಟವನ್ನ ನೋಡ್ತಕ್ಕಂಥದ್ದೇ ಶನೇಶ್ವರನ ಪ್ರಭಾವ.